ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇದೊಬ್ಬ ಹಿರಿಯ ಸಂಶೋಧಕ ವಿಜ್ಞಾನಿಯ ಜೀವನದಲ್ಲಿ ನಡೆದ ಘಟನೆ. ಅದು ನಮ್ಮೆಲ್ಲರಿಗೂ ಮಾರ್ಗದರ್ಶಿಯಾಗಬಲ್ಲ ಅಂಥದ್ದು. ಆ ವಿಜ್ಞಾನಿ ಅನೇಕ ಆವಿಷ್ಕಾರಗಳನ್ನು ಮಾಡಿದಂಥವರು. ಒಂದು ಬಾರಿ ಪತ್ರಿಕೆಯ ಸಂದರ್ಶನದಲ್ಲಿ ವರದಿಗಾರರು ಕೇಳಿದರು, ನೀವು ಹೀಗೆ ಹೊಸ ಹೊಸ ವಿಷಯಗಳನ್ನು ಕಂಡುಹಿಡಿಯೋದಕ್ಕೆ ನಿಮಗೆ ವಿಚಾರಗಳು ಹೇಗೆ ಬರ್ತವೆ ಅಂತ. ಆ ಸೃಜನಶೀಲತೆ ನಿಮ್ಮಲ್ಲಿ ಇಷ್ಟು ವಿಶೇಷವಾಗಿರುವುದು ಹೇಗೆ ಸಾಧ್ಯ ಅಂತ. ವಿಜ್ಞಾನಿ ಹೇಳಿದರು, ಸೃಜನಶೀಲತೆ ಎಲ್ಲರಲ್ಲೂ ಇದೆ, ಆದರೆ ಕೆಲವರು ಮಾತ್ರ ಅದನ್ನು ಹೊರಗೆ ತಂದು ಬಳಸ್ತಾರೆ. ಈ ಸೃಜನಶೀಲತೆಯನ್ನು ಹೊರಗೆ ತರುವ ಕ್ರಿಯೆಯಲ್ಲಿ ತಂದೆ ತಾಯಿಯರ ಹಾಗೆ ಶಿಕ್ಷಕರ ಪಾತ್ರ ತುಂಬ ಹಿರಿದಾದದ್ದು. ನನ್ನ ಜೀವನದಲ್ಲೂ ಅಷ್ಟೇ. ಒಂದು ಘಟನೆ ನಾನು ಜೀವನವನ್ನು ನೋಡುವ ರೀತಿಯನ್ನು ಬದಲಿಸಿತು. ಯಾವುದು ಆ ಘಟನೆ ಅಂತ ಕೇಳಿದ್ರು ವರದಿಗಾರರು. ಈ ವಿಜ್ಞಾನಿ ಆಗ 2-3 ವರ್ಷದ ಬಾಲಕನಾಗಿದ್ದಾಗ ಒಂದು ದಿನ ರೆಫ್ರಿಜರೇಟ್ನಲ್ಲಿದ್ದ ಹಾಲಿನ ಬಾಟಲಿನ ತೆಗೆಯಲು ಹೋದಂತೆ. ಆಗೆಲ್ಲ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹಾಲು ಬರ್ತಾ ಇರಲಿಲ್ಲ, ಉದ್ದವಾದ ಗಾಜಿನ ಬಾಟಲ್ಗಳಲ್ಲಿ ಸರಬರಾಜು ಆಗ್ತಿತ್ತು. ರೆಫ್ರಿಜರೇಟರ್ನಲ್ಲಿ ಬಾಟಲಿಗಳನ್ನು ಇಟ್ಟಾಗ ಅವುಗಳ ಮೇಲೆ ಮಂಜು ಹನಿ ಹನಿಯಾಗಿ ಕೂಳ್ತಾ ಇತ್ತು. ಈ ಹುಡುಗ ತನ್ನ ಪುಟ್ಟ ಕೈಗಳಿಂದ ಆ ಬಾಟಲಿಯನ್ನು ಎಳೆದಾಗ ಕೈ ಜಾರಿ ಬಾಟಲಿ ಕೆಳಗೆ ಬಿದ್ದು ಒಡೆಯಿತು. ಅಡುಗೆಯ ಮನೆಯ ನೆಲವೆಲ್ಲ ಹಾಲಿನ ಪುಟ್ಟ ಸಮುದ್ರವೇ ಆಯಿತು. ಹುಡುಗ ಗಾಬರಿಯಾದ. ತಾಯಿಯಿಂದ ಶಿಕ್ಷೆ ದೊರೆಯುವ ಭಯ ಕಾಡ್ತು. ಆದರೆ ಇವನಿಗೆ ಬೈಯುವ ಬದಲು ಆಕೆ ನಕ್ಕದು. ಏನೋ ಮನೆಯಲ್ಲಿ ಹಾಲಿನ ಹೊಳೆನೇ ಹರಿಸ್ಬಿಟ್ಟಿದೆಯಾ? ಇಷ್ಟು ಹಾಲನ್ನು ನೆಲದ ಮೇಲೆ ನಾನೆಂದೂ ನೋಡಿರಲಿಲ್ಲ. ತುಂಬ ಚೆನ್ನಾಗಿದೆ. ಅದನ್ನು ಒರೆಸುವ ಮೊದಲು ಅದರಲ್ಲಿ ಆಟವಾಡಬೇಕನ್ನಿಸಿದ್ರೆ ಆಟವಾಡು ಅಂದರು. ಕೆಲ ಹೊತ್ತು ಆ ಹಾಲಿನಲ್ಲಿ ಬೆರಳಾಡಿಸಿ ಚಿತ್ರ ತೆಗೆದು ಆಟವಾಡಿದ ಬಾಲಕ. ನಂತರ ತಾಯಿ, ಮಗು, ನಮ್ಮಿಂದ ಯಾವುದಾದರೂ ಕೆಡುಕು ಆಗಿದ್ದರೆ ಅದನ್ನು ಸರಿಪಡಿಸುವ ಜವಾಬ್ದಾರಿ ಕೂಡ ನಮ್ಮದೇ. ಬಾ, ಇಬ್ಬರು ಸೇರಿ ಸ್ವಚ್ಛ ಮಾಡೋಣ ಅಂತ ಹೇಳಿದರು. ಇಬ್ಬರು ಬಟ್ಟೆ ತೆಗೆದುಕೊಂಡು ನೆಲವನ್ನು ಒರೆಸಿದ್ರು. ನಂತರ ಮಗುವನ್ನು ಪಕ್ಕದಲ್ಲಿ ಕುಳ್ಳಿಸಿಕೊಂಡು ತಾಯಿ ಹೇಳಿದರು, ಮಗು, ನೀನು ರೆಫ್ರಿಜರೇಟರ್ನಿಂದ ಬಾಟಲಿಯನ್ನು ಹೊರತೆಗೆಯುವ ಪ್ರಯೋಗ ಸಫಲವಾಗಲಿಲ್ಲ. ಯಾಕೆ ಅಂತ ಯೋಚಿಸಿದೆಯಾ? ಪ್ರಯೋಗದಲ್ಲಿ ವಿಫಲವಾಗುವುದು ದೊಡ್ಡ ತಪ್ಪಲ್ಲ, ಆ ತಪ್ಪನ್ನು ಸರಿಪಡಿಸದೆ ಬಿಡೋದೇ ದೊಡ್ಡ ತಪ್ಪು. ಈಗ ಪುಟ್ಟ ಕೈಗಳಿಂದ ದೊಡ್ಡ ಹಾಲಿನ ಬಾಟಲಿಯನ್ನು ಹೇಗೆ ಹಿಡ್ಕೊಳ್ಳೋದು ಅನ್ನೋದನ್ನು ಕಂಡುಹಿಡಿ ಅಂತ ಹೇಳಿ ಖಾಲಿ ಇದ್ದ ಹಾಲಿನ ಬಾಟಲಿನ ತೆಗೆದುಕೊಂಡು ಹಿತ್ತಲಿಗೆ ನಡೆದು ಅದರಲ್ಲಿ ನೀರು ತುಂಬಿ ಕಟ್ಟೆಯ ಮೇಲೆ ಇಟ್ಟು ಕೆಳಗೆ ಬೀಳಿಸದಂತೆ ಹೇಗೆ ಹಿಡಿದುಕೊಳ್ತೀನಿ ನೋಡು ಅಂತ ಹೇಳಿ ಪ್ರೋತ್ಸಾಹಿಸಿದರು. 4-6 ಬಾರಿ ಪ್ರಯತ್ನಿಸಿ ಕೊನೆಗೆ ಬಾಟಲ್ಗಳನ್ನು ಅವುಗಳ ಕಿರಿದಾದ ಬಾಯಿಯ ಹತ್ತಿರ ಮಾತ್ರ ಹಿಡಿಯಬಹುದು ಅನ್ನೋದನ್ನು ಬಾಲಕ ಕಂಡುಹಿಡಿದ. ತಾಯಿ ನಕ್ಕಿ ಚಪ್ಪಾಳೆಯನ್ನು ತಟ್ಟಿ, ನೀನೀಗ ವಿಜ್ಞಾನಿಯಾದಿ ಅಂದು. ಆ ಕ್ಷಣದಲ್ಲಿ ನನಗೆ ಅರ್ಥ ಆಯಿತು, ಯಾವ ಪ್ರಯೋಗವೂ ವ್ಯರ್ಥವಲ್ಲ ಅಂತ. ಪ್ರತಿಯೊಂದು ವಿಫಲ ಪ್ರಯತ್ನದಲ್ಲೂ ಮುಂಬರುವ ಸಫಲತೆಯ ಬೀಜ ಅಡಗಿದೆ. ಎದೆಗೆಟ್ಟು ಪ್ರಯತ್ನ ನಿಲ್ಲಿಸಿದರೆ ಸಫಲತೆ ದಕ್ಕದೇ ಹೋಗ್ತದೆ. ಈ ಸಫಲತೆಯನ್ನು ವಿಫಲತೆಯ ರಾಶಿಯಲ್ಲಿ ಹುಡುಕುವುದೇ ಸೃಜನಶೀಲತೆಯನ್ನು ಬೆಳೆಸುವ ರೀತಿ ಅಂತ ಹೇಳಿದರು ವಿಜ್ಞಾನಿ. ಈ ಕತೆ ಎಷ್ಟು ಸತ್ಯ ಅಲ್ವಾ? ನಮ್ಮ ಜೀವನದಲ್ಲೂ ಮುಂಬರಲಿರುವಂತಹ ಎಲ್ಲ ಪುಟ್ಟ ಪುಟ್ಟ ಮಕ್ಕಳಿಗೂ ಇಂಥ ಒಂದು ಸೃಜನಶೀಲತೆಯ ಪಾಠವನ್ನು ಅರ್ಥೈಸ್ಕೊಂಡ್ರೆ ಎಷ್ಟು ಚೆಂದ ಅಲ್ವಾ? ಕತೆ ಇಷ್ಟ ಆಯಿತು, ಅರ್ಥ ಕೂಡ ಆಗಿದೆ ಅಂತ ಭಾವಿಸ್ತೀನಿ. ಕೇಳಿದ್ದಕ್ಕೆ ಧನ್ಯವಾದ.